ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ಥರ ಇರ್ಬೋದು ಅಂತ ನೋಡ್ತಾ ಹೋಗೋಣ. ವೀಕ್ಲಿ ಕ್ಯಾಂಡಲ್ ಇನ್ನೂ ಕ್ಲೋಸಿಂಗ್ ಆಗಿಲ್ಲ. ವೀಕ್ಲಿ ಕ್ಯಾಂಡಲಲ್ಲಿ ನೆನ್ನೆ ಡೋಜಿ ಅಂತ ಕಾಣಿಸ್ತಾ ಇದ್ರು. ನಾಳೆ ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ಈ ವೀಕು ರೆಡ್ ಆಗಿ ಕ್ಲೋಸಿಂಗ್ ಆಯಿತಾ, ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಯಿತಾ, ಅಥವಾ ಇಲ್ಲಿ ಒಂದು ವಾಪಸ್ ಚೇಂಜಸ್ ಆಗೋಕ್ಕೆ ಏನಾರು ಅವಕಾಶ ಕೊಡೋ ಥರ ಚೇಂಜ್ ಮಾಡಿದಾರಾ ಅಂತ ನೋಡ್ಬೋದಿತ್ತು ಅಂತ ಹೇಳಿದ್ದೆ ನೆನ್ನೆ. ಆದರೆ ಇವತ್ತು ರೆಡ್ ಆಗಿ ಕ್ಲೋಸಿಂಗ್ ಆಗಿದೆ. ಫಾರ್ಮಾ ಸೆಕ್ಟ್ರಲ್ಲಿ FIಗಳು ಇನ್ವೆಸ್ಟ್ ಮಾಡುವಂಥ ಸೆಂಟಿಮೆಂಟ್ ಇದೆಯಾ, ಏನು ಕತೆ ಅಂತ ಮೊನ್ನೆ ಮಾತಾಡ್ಕೊಂಡು ಹೋಗಿದ್ವಿ. ಆದರೆ ಆ ಸಾಧ್ಯತೆ ಎಲ್ಲ ಟುಸ್ ಮಾಡೋ ಥರ ಕಾಣಿಸ್ತಾ ಇದೆ. ಇವತ್ತು ಫಾರ್ಮಾ ಸೆಕ್ಟರ್ನ ಲೀಡರ್ ಆಗಿರುವಂಥ ಸನ್ ಫಾರ್ಮಾದಲ್ಲಿ 20% ಪ್ರಾಫಿಟ್ ಕಟ್ ಆಗಿತ್ತು ಅಂತ ನಿನ್ನೆ ರಿಸಲ್ಟ್ ಬಂದಿತ್ತು. ಈ ಕಡೆ ದಿನಕ್ಕೆ 4.5% ಕರೆಕ್ಷನ್ ಬಂದಿದೆ. ಮಾರ್ಕೆಟ್ ಲೀಡರಲ್ಲಿ ಅಷ್ಟು ದೊಡ್ಡ ಕರೆಕ್ಷನ್ ಆದಾಗ ಡಾಕ್ಟರ್ ರೆಡ್ಡಿ ಆಗಿರ್ಬೋದು, ಸಿಪ್ಲಾ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ದೊಡ್ಡ ಕರೆಕ್ಷನ್ ಕಾಣಿಸ್ತಾ ಇದೆ. ಓವರಾಲ್ ಫಾರ್ಮಾ ಇಂಡೆಕ್ಸ್ ಇವತ್ತೊಂದು 4-5% ಬಿದ್ದಿತ್ತು ಅಂತ ಕಾಣಿಸುತ್ತೆ. ಜೊತೆಗೆ ಇವಾಗ US ಅಲ್ಲೂ ಕೂಡ ಟ್ಯಾರಿಫ್ ಜಾಸ್ತಿ ಮಾಡಿರೋದ್ರಿಂದ, ಅಂದರೆ ಇಲ್ಲಿನ ಮೆಡಿಸಿನ್ಸ್ ಏನು US ಗೆ ಹೋಗಿ ಎಕ್ಸ್ಪೋರ್ಟ್ ಆಗ್ತಿತ್ತು ಅದಕ್ಕೆ ಜಾಸ್ತಿ ಬೆಲೆ ಕೊಡಬೇಕಾಗುತ್ತೆ ಅಮೆರಿಕದವರು. ಹಾಗಾಗಿ ಇದನ್ನು ಬಿಟ್ಟು ಬೇರೆದು ಇನ್ನೂ ಚೀಪ್ ಆಗಿರೋದು ಕಡೆ ಹುಡ್ಕೊಂತ ಹೋಗ್ಬೋದಾಗುತ್ತಿಲ್ಲ. ಅಂದರೆ ಅಲ್ಲೆಲ್ಲ ನೋಡಿ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಮತ್ತು ಆಲ್ಕೋಹಾಲ್ ಇಂಡಸ್ಟ್ರಿ ಜೊತೆಗೆ ಇನ್ನೊಂದೇನಿದೆ ಅವ್ರದ್ದು, ಇದು ಮಿಷನರೀಸ್ ಇದೆಯಲ್ಲ, ಗನ್ನು, ಇವು ಮೂರಲ್ಲೇ ಅವ್ರದ್ದು ನಡೀತಾ ಇರುತ್ತೆ. ಆಯಿತಾ, ಇದಿಷ್ಟರಲ್ಲೇ ಅವರು ಸುಮಾರು ಜನ, ನಾವು ಅಂದ್ಕೊಂಡಕ್ಕಿಂತ ಜಾಸ್ತಿ ಮೆಡಿಸಿನ್ಸು ಡೈಲಿ ಇಲ್ಲೂ ಮಾತ್ರೆ ತೊಗೊಳೋರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಅಲ್ಲಂತೂ ತುಂಬ ಮಾತ್ರೆ ತೊಗೊಳೋರು ಇರ್ತಾರೆ. ಹಾಗಾಗಿ ಸಿಕ್ಕಾಪಟ್ಟಿ ಕನ್ಸಂಪ್ಷನ್ ಇದೆ ಮೆಡಿಕಲ್ದು. ಈಗ ಆಗಸ್ಟ್ 1 ನಂತರ ಮತ್ತು ಆಗಸ್ಟ್ 1 ಆದಮೇಲೆ ಯಾವ್ಯಾವುದಕ್ಕೆ ಎಷ್ಟೆಷ್ಟಾಗುತ್ತೆ ಅನ್ನೋದಕ್ಕೆ ಕಾಫಿ, ಟೀ, ಈ ಮಸಾಲೆ ಪದಾರ್ಥಗಳು ಇದೇನೆಲ್ಲ ಹೋಗ್ತಿತ್ತು ಅದಕ್ಕೆಲ್ಲ 11.4% ಬೀಳ್ತಿತ್ತು. ಇನ್ಮೇಲಿಂದ 26.4% ಆಗ್ತಾ ಹೋಗುತ್ತೆ. ಯಾಕೆಂತಂದರೆ 25% ಅಂತ ಹಾಕ್ಬಿಟ್ರಲ್ಲ ಇವಾಗ. ಮೊದಲೆಲ್ಲ 10% ಅಂತಿತ್ತು, ಈಗ 25% ಅಂತ ಆಗೋಯ್ತು. ಮತ್ತು ಫಿಶ್ಶು ಮತ್ತು ಫಿಶ್ ರಿಲೇಟೆಡ್ ಪ್ರಾಡಕ್ಟ್ಸು ಅದಕ್ಕೂ ಕೂಡ 10% ಇದ್ದಿದ್ದು 25%, ಕೆಮಿಕಲ್ಸು 12% ಇದ್ದಿದ್ದು 27%, ಟೆಕ್ಸ್ಟೈಲ್ಸು 18% ಇದ್ದಿದ್ದು 33%, ಕ್ಲೋದಿಂಗು ಬಟ್ಟೆಗಳದ್ದು 21% ಇದ್ದಿದ್ದು 36%, ಟೆಕ್ಸ್ಟೈಲಲ್ಲೂ ಅದೇ, ಕ್ಲೋದಿಂಗಲ್ಲಿ ಅಂದರೆ ಒಂದಿಷ್ಟು ರೆಡಿಮೇಡ್ ಇರೋದು ಬರ್ತಾ ಹೋಗುತ್ತೆ ಅನಿಸುತ್ತೆ. ರಬ್ಬರು, ಲೆದರು, ಫುಟ್ವೇರ್ ಪ್ರಾಡಕ್ಟ್ಸು ಇವೆಲ್ಲ 14% ಇದ್ದು 29%. ಯಾರಿಗೆ ಇದೆಲ್ಲ ಮತ್ತು ಅಮೆರಿಕದಲ್ಲಿರೋರಿಗೆ, ಅವರಿಗೆ ಈಗ ಭಾರ ಆಗ್ತಾ ಹೋಗುತ್ತೆ. ಅಮೆರಿಕದಲ್ಲಿರೋರಿಗೆ ಅಂದರೆ ಇಲ್ಲಿಂದ ಕಳಿಸ್ತಾ ಇದ್ರಲ್ವ, ಯಾವ ಕಂಪ್ನಿಗಳು ಇಲ್ಲಿಂದ ಕಳಿಸ್ತಾ ಇದ್ವೋ ಅವಕ್ಕೆ ಈಗ ಬಿಸ್ನೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಅವು ಬೆಲೆ ಜಾಸ್ತಿ ಆಗಿದೆ ಅಂತ ಜನ ಕಮ್ಮಿ ತೊಗೊಳ್ತಾ ಹೋಗ್ಬೋದು ಅಂತ ಒಂದು. ಹಾಗಾಗಿ ಅವ್ರದ್ದು ರೆವೆನ್ಯೂ ಏನಾಗಿರುತ್ತೆ ಅದರಲ್ಲಿ ಇಂಪ್ಯಾಕ್ಟ್ ಬರ್ಬೋದಾ ಅಂತ ನೋಡ್ತಾ ಹೋಗೋಣಂತೆ. ಸೊ ಅದೇ ರೀತಿಗೆ ಟಾಪ್ ಗೇನರ್ ಅಂದರೆ ಇವತ್ತು ನಾನು ಆಗಲೇ ಹೇಳ್ದಂಗೆ FMCG ರಿಟೇಲು ಸ್ವಲ್ಪ ಅದೇನು ಅಂತ ಗೊತ್ತಿಲ್ಲ, ಟ್ರೆಂಟಲ್ಲಿ 3% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಮೆಟಲ್ ಸೆಕ್ಟರ್ ಕೂಡ ಸ್ಟ್ರಗಲ್ ಆಗಿತ್ತು. FMCGನೇ ಇವತ್ತು ಎಲ್ಲ ಸೆಕ್ಟರ್ ಆಫ್ ದ ಡೇ ಅಂದರೆ ಇವತ್ತು FMCG. ಇದು ನೋಡಿ ಟಿಪಿಕಲ್ ಪ್ಯಾಟರ್ನ್, ಮಾರ್ಕೆಟಲ್ಲಿ ಆಪತ್ತು ಬಂದಿದೆ, ಎಲ್ಲರೂ ಕೂಡ ಕಷ್ಟಪಡ್ತಾ ಇದ್ದಾರೆ ಅಂತ ಅಂದಾಗ ಸರ್ವೈವ್ ಆಗೋದು ಒಂದೇ ಒಂದು ಫೀಲ್ಡು. ಅದನ್ನ ನಾವು ಅದಕ್ಕೆ ಒಂಥರ ಕುಷನ್ ನಮ್ಮ ಪೋರ್ಟ್ಫೋಲಿಯೋ ಅಂತ ಕರಿತಾ ಹೋಗ್ತೀವಿ, ಅದು ನಮ್ಮ FMCG ಸೆಕ್ಟರು. FMCG ಸೆಕ್ಟರ್ ಇವತ್ತು ಅದು ಸೈನ್ ಬರ್ತಾ ಇರುತ್ತದು. ಇದು ಏನು ಕತೆ, ಇದು ಇನ್ನೂ ಕೂಡ ಕಂಟಿನ್ಯೂಷನ್ ಆಗುತ್ತೆ ಏನೋ ಅಂತ ಡೀಟೇಲಾಗಿ ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ನಿಂತ ನೋಡ್ತಾ ಬರೋದಾದ್ರು ಅದಾನಿ ಪವರಲ್ಲಿ 3.59%, DV ಸ್ಲ್ಯಾಬ್ನಲ್ಲಿ 3.55%. ಹಾಗಾಗಿ ಅವೇ ಇವತ್ತಿನ ಟಾಪ್ ಲೂಸರ್ಗಳಾಗಿದೆ. BPCL ಅಲ್ಲಿ ಆಯಿಲ್ ಕಂಪ್ನಿಗಳು ಕೂಡ ಕ್ರೂಡಲ್ಲಿ ಮತ್ತೆ ಇವಾಗ ನೋಡಿ ಕ್ರೂಡ್ ತುಂಬ ಹೊತ್ತು ವಾಲಟೈಲ್ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡುತ್ತೆ. ಅಂಬುಜಾ ಸಿಮೆಂಟ್ಸ್ 2.57%. ಈಗ ರಷ್ಯಾಗೆ ಹೊಡೆಯೋಕ್ಕೆ ಭಾರತದ ಮೇಲೆ ಗೋಲಿ ಇಟ್ಬಿಟ್ಟು ಹೊಡೆಯೋಕ್ಕೆ ನೋಡ್ತಾ ಇದ್ದಾರೆ. ಏನು ಡೆಡ್ ಎಕನಾಮಿ ಅಂತ ಕರಿತಾ ಇದ್ದಾರೆ ರೀ ನಮ್ಮನ್ನ. ಏನಾಯಿತು, ದೊಡ್ಡ ಎಕನಾಮಿ ಇರ್ಬೋದು US, ಅವ್ರದಷ್ಟು ನಾವು $40 ಟ್ರಿಲಿಯನ್ ಎಲ್ಲ ನಮ್ಮ ಎಕನಾಮಿ ಇಲ್ದಲೇ ಇರ್ಬೋದು. ಆದರೆ GDP ಗ್ರೋತಲ್ಲಿ ನಾವು ಕಂಟಿನ್ಯೂಸ್ ಆಗಿ 6.5%, ಇಡೀ ಎಲ್ಲ ಜಗತ್ತಿಂದನೂ ಕೂಡ ಕೋವಿಡ್ ಟೈಮಿಂದ ಆದಮೇಲಿಂದ ಕನ್ಸಿಸ್ಟೆಂಟಾಗಿ ಔಟ್ ಪರ್ಫಾರ್ಮ್ ಮಾಡ್ತಾ ಬಂದಿದ್ವಿ. ಖಾಲಿ 1.5% ಇದೆ ಅಮೆರಿಕದ್ದು. ಆ್ಯಪಲ್ ಟು ಆರೆಂಜ್ ಕಂಪ್ಯಾರಿಸನ್ ಆಗುತ್ತೆ. ನಾನು ಆ ರೀತಿ ಮಾಡಿ ಹೇಳಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಅವ್ರು $40 ಬಿಲಿಯನ್ 1.5% ಅಂದರೆ ಅದು ಆಲ್ಮೋಸ್ಟ್ $6 ಬಿಲಿಯನ್. ನಮ್ಮ ದೇಶದ ಎಕನಾಮಿಗಿಂತ ಜಾಸ್ತಿ GDP ಗ್ರೋತ್ ಆಗೋಯ್ತು, ಹಂಗಂತ ಹೇಳ್ತಾ ಇಲ್ಲ. ಆದರೆ ಸಾಲದ ಸುಳಿಲಿದೆ ಅಮೆರಿಕ. ಇದ್ರ ಬಗ್ಗೆ ಸಾಲದ ಸುಳಿಯಲ್ಲಿ ಅಮೆರಿಕ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದೆ ನಾನು ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ ನೋಡಿ. ಅಂದರೆ ಪ್ರಿಂಟ್ ಹಾಕ್ತಾ ಇದ್ದಾರೆ. ಎಷ್ಟು ಡಾಲರ್ನ ಪ್ರಿಂಟ್ ಹಾಕಿದ್ದಾರೆ ಅಂದರೆ ಕೋವಿಡ್ ಆದಮೇಲೆ ಅಮೇರಿಕ ಅನ್ನೋ ಒಂದು ದೇಶ ಉಗಮ ಆದಮೇಲಿಂದ ಎಷ್ಟು ಪ್ರಿಂಟ್ ಹಾಕಿದ್ರು ಅದಕ್ಕಿಂತ ಜಾಸ್ತಿ ಕೋವಿಡ್ ಟೈಮಲ್ಲಿ ಪ್ರಿಂಟ್ ಹಾಕಿದ್ದಾರೆ ಅಂತ ಬಂದಿತ್ತು. ಅಂದರೆ ಅಷ್ಟೊಂದು ಇನ್ಫ್ಲೇಷನ್ ಆದರೂ ಕೂಡ ಏನೂ ಆಗಿಲ್ವಲ್ಲ. ಯಾಕೆ ಅಂತಂದರೆ ಸುಮಾರು ನೋಡಿ, ಈಗ ಆಯಿಲ್ ಆಗಿರ್ಬೋದು ಅಥವಾ ಗ್ಲೋಬಲ್ ಕರೆನ್ಸಿ ಆಗಿರ್ಬೋದು, ಡಾಲರ್ ಮೇಲೆ ಡಿಪೆಂಡೆನ್ಸಿ ಇದೆ. ಎಲ್ಲಿ ತನಕ ಈ ಒಂದು ಡಾಲರ್ ಸುಪ್ರೀಮೇಸಿ ಇರುತ್ತೆ, ಒಂದು ಅದ್ರ ಮೇಲೆ ಎಲ್ಲ ದೇಶಗಳು ಡಿಪೆಂಡ್ ಆಗಿರುತ್ತೆ. ನಾವಂತೂ ಮುಳುಗಲ್ಲ, ನಾವು ಮುಳುಗಿದ್ರೆ ಯಾಕಂದರೆ ಇಡೀ ಜಗತ್ತೇ ಮುಳುಗುತ್ತೆ ಅಂತ ಅವ್ರಿಗೆ ಗೊತ್ತು. ಆ ಒಂದು ಧೈರ್ಯದಲ್ಲಿ ಹೋಗ್ತಾ ಇದ್ದಾರೆ. ಮಸ್ಕ್ ಅವ್ರು ಬಂದರು, ಇದು ತುಂಬ ಒಂದು ಡೆಡ್ ಟ್ರ್ಯಾಪ್ ಆಗ್ತಾ ಇದೆ, ಇದನ್ನ ನಿಲ್ಲಿಸಬೇಕು, ಎಫಿಷಿಯನ್ಸಿ ತರಬೇಕು ಅಂತ ಆಯಿತು. ಇವಾಗ ಮತ್ತೆ ಅಲ್ಲಿ ಕಿತ್ತಾಟ ಆಯಿತು. ಈಗ ಗೊತ್ತಿಲ್ಲ, $33 ಟ್ರಿಲಿಯನ್ ಏನು ಸೆಟ್ ಮಾಡಿದ್ರು ಅದನ್ನೆಲ್ಲ ದಾಟಿ ಆಗಿಬಿಟ್ಟಿದೆ ಪ್ರಿಂಟ್ ಹಾಕಿ. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಬಟ್ ಅಮೆರಿಕ ಬಿದ್ದರೆ ಖಂಡಿತವಾಗ್ಲೂ ಬೇರೆ ದೇಶನೂ ಬೀಳ್ಸುತ್ತೆ. ಅದಕ್ಕೆ ಈಗ ಬ್ರಿಕ್ಸ್ ಅಂತ ಒಕ್ಕೂಟ ಆಗಿ ಈ ಥರ ಬೇರೆ ಬೇರೆ ರೀತಿಯಾಗಿ ನಮಗೆ ಇಂಡಿಯಾ, ಚೈನಾ, ರಷ್ಯಾ ಮುಂಬರಕ್ಕೆ ನೋಡ್ತಾ ಇತ್ತು. ಈಗ ಬ್ರಿಕ್ಸ್ ಕರೆನ್ಸಿ ಈ ಥರ ಎಲ್ಲ ಅದನ್ನ ಮಾಡೋಕ್ಕೆ ಹೋದರೆ ನೋಡಿ ಮತ್ತೆ ಸರಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಇದು ನೋಡೋಣ ಎಲ್ಲಿ ತನಕ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅಮೆರಿಕ ಫಸ್ಟ್ ಅಂತಲೇ ಹೇಳ್ತಾ ಹೋದರೆ ಹಿಂದೆನೂ ಕೂಡ ಒಂದ್ಸಲ ವಾಪಸ್ ಈಗ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಎಲ್ಲ ಆಗಿತ್ತಲ್ಲ 1929 ಅವಾಗೆಲ್ಲ ತುಂಬ ರಿವರ್ಸ್ ಆಗಿ ಹೊಡೆದಿದೆ ಅವಾಗೆಲ್ಲ. ಸೊ ಆ ಥರ ಸಿಚುವೇಶನ್ ಆಯಿತು ಅಂದರೆ ಒಂದೇನು ಬೇಜಾರು ವಿಷಯ ಅಂತಂದರೆ ಇಡೀ ಜಗತ್ತಿಗೆ
ಹೆಲ್ತಿಗೆ ಅದು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಬರೀ ಒಂದು ದೇಶಕ್ಕೆ ಅಂತ ಇಂಪ್ಯಾಕ್ಟ್ ಆಗ್ತಾ ಹೋಗೋದಿಲ್ಲ, ಅದು ರಿಸೆಷನ್ ಮೂಲಕ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ನೋಡಿ IT ಸೆಮ್ ಕಂಪ್ನಿದೆಲ್ಲ ರಿಸಲ್ಟ್ಸ್ ಬಂದಿದೆ. ಏನು ಹೇಳ್ತಾ ಇದ್ದಾರೆ, ಅಪ್ಸ್ಕಿಲ್ ಆಗಿ ಕೆಲಸದಲ್ಲಿ ಏನೋ ಉಪಯೋಗಿಸ್ಕೊಂಡು ಹೆಂಗೆ ಕೆಲಸ ಮಾಡೋದು ಅಂತ ಕಲೀರಿ, ಇಲ್ಲಾಂದರೆ ಕೆಲಸ ಕಳ್ಕೊಳ್ಳೋಂಥ ಚಾನ್ಸಸ್ ಇದೆ ಅಂತ. ಪ್ರತಿ 30 ಸೆಕೆಂಡಿಗೆ ಒಬ್ಬರು ಇಂಡಿಯಾದಲ್ಲಿ ಕೋರ್ಸರ ಈ ಪ್ಲಾಟ್ಫಾರ್ಮಲ್ಲೆಲ್ಲ ಏನು ಮಾಡ್ತಾ ಇದ್ದಾರಂತೆ, ಒಂದು ಜೆನ್ಎ ಕೋರ್ಸಿಗೆ ಎನ್ರೋಲ್ ಆಗ್ತಾ ಇದ್ದಾರಂತೆ. ಹಾಗಾಗಿ ನೀವು ಯಾವ್ದಾದ್ರು ಉದ್ಯೋಗದಲ್ಲಿದ್ದೀರಾ ಅಂದರೆ ಅಲ್ಲಿ ಏನು ಆಟೋಮೇಷನ್ ಬಂದಿದೆ, ಅಲ್ಲಿ ನನಗೆ ಯಾವ ರೀತಿಯಾಗಿ ಈಗ ಬರ್ತಿರೋಂಥ AI ಆಗಿ ಮತ್ತೊಂದಾಗಲಿ ಅದನ್ನು ಉಪಯೋಗಿಸ್ಕೊಂಡು ನಾನು ಯಾವ ರೀತಿಯಾಗಿ ನಾನು ಇನ್ನೂ ಅಪ್ಸ್ಕಿಲ್ ಆಗ್ತಾ ಹೋಗ್ಬೋದು, ಇನ್ನೂ ಬೇಗ ನಾನು ಕೆಲಸಗಳನ್ನು ಡೆಲಿವರ್ ಮಾಡ್ತಾ ಹೋಗ್ಬೋದು, ಹೇಗೆ ನಾನು ಕಂಪ್ನಿನಲ್ಲಿ ನನ್ನ ತೆಗೆದು ಹಾಕ್ನಲ್ಲಿರುವಂಥ ಜಾಗಕ್ಕೆ ರೀಚ್ ಆಗ್ಬೋದು ಅನ್ನೋದನ್ನು ದಯವಿಟ್ಟು ಗಮನಿಸ್ತಾ ಹೋಗಿ. ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ನಾನು ಹೇಳಿದ್ದೀನಿ 27, 28 ಜುಲೈ ವಿಡಿಯೋದಲ್ಲೇ ಮಾತಾಡಿದ್ದೀವಿ. ಏನಂತ, ಇದಿನ್ನೂ ಶುರು ಅಷ್ಟೇ. TCS ಇಂದು ಲೇ ಆಫ್ ನ್ಯೂಸು, ಕ್ರಮೇಣವಾಗಿ ಒಂದೊಂದು ಕಂಪ್ನಿಗಳದ್ದು ಲೇ ಆಫ್ ನ್ಯೂಸ್ ಬರ್ತಾ ಇರುತ್ತೆ. ಅದಕ್ಕೆ ನಾವು ಪ್ರಿಪೇರ್ ಆಗಿರಬೇಕು ಅಂತ. ಹಾಗಾಗಿ ದಯವಿಟ್ಟು ಕೆಲಸದಲ್ಲಿ ಗಮನ ಕೊಡಿ. ಅಪ್ಸ್ಕಿಲ್ ಆಗಿ ಏನೇ ಮಾಡ್ತಾಯಿದ್ರು ಅದರಿಂದ ಇನ್ನು ಬೆಟರ್ ಏನಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಹೋಗಿ. ಯಾಕೆಂದರೆ ಟಫ್ ಟೈಮ್ಸ್ ಆರ್ ಅಹೆಡ್. ಇದನ್ನ 2-3 ವರ್ಷದಿಂದ ಹೇಳ್ತಾನೆ ಬಂದರು, ಯುದ್ಧ ಆಯಿತು, ರಿಸೆಷನ್ ಆಗ್ಬೋದು, ಹಾಗೆ ಹೇಗೆ ಅಂತ. ಆದರೆ ಈಗ ರಿಯಲ್ ಫ್ಯಾಕ್ಟ್ರು ಇವಾಗ ಬರೋ ಥರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮಾರ್ಕೆಟಿಂಗ್ ಅಂದರೆ ನೆಗೆಟಿವ್ ಹಾಗೆ ಅದೆಲ್ಲ ದೂರದ ಮಾತಾಯಿತು. ನಾನು ಜೀವನದ ಬಗ್ಗೆ ಅಷ್ಟು ಹೇಳ್ತಾ ಇದ್ದೀನಿ. ನಾವು ಜೀವನ ಮಾಡಿದ್ರೆ ಅಲ್ವಾ ಮಾರ್ಕೆಟು, ನಾವು ದುಡಿದ್ರೆ ಆ ದುಡ್ಡಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು, ಮತ್ತೆ ಮಾಡ್ಬೋದು. ಸೊ ಜೀವನದ ಪ್ರೈಮರಿ ಇದಕ್ಕೆ ನಮಗೆ ಹೊಡ್ತಾ ಬಂತು ಅಂದರೆ ಮಿಕ್ಕಿದೆಲ್ಲದೂ ಕೂಡ ಇಂಪ್ಯಾಕ್ಟ್ ಆಗ್ತಾನೆ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಈ ಟೈಮಲ್ಲಿ ಒಂದೇನೋ ಒಂದು ತುಂಬ ದೊಡ್ಡ ಗೆಸ್ಸನ್ನು ಮಾಡಿಕೊಂಡು ಇನ್ನೇನೋ ಒಂದು ತುಂಡ ಲಂಸಮ್ ಹೋಗಿ ಒಂದು ನೇಕೆಡ್ ಪೊಸಿಷನ್ನ ತೊಗೊಂಡು ಕ್ಯಾಪಿಟಲ್ ಎರೋಡ್ ಮಾಡ್ಕೊಳೋದು, ಈ ಥರದ್ದು ದಯವಿಟ್ಟು ಮಾಡ್ಕೊಂಡು ಹೋಗ್ಬಿಡಿ. ಎಮರ್ಜೆನ್ಸಿ ಫಂಡ್ ಅಂತ ಅದು ಯಾವ ಇದರಲ್ಲಿ ನಾನು ಈ ವರ್ಷದ ಧ್ಯೇಯ ಅಂತ ಇಟ್ನೋ ಏನೋ ಗೊತ್ತಿಲ್ಲ, ಆದರೆ ದಿಸ್ ಈಸ್ ಅ ರೈಟ್ ಇಯರ್ ಟು ಬಿಲ್ಡ್ ಎಮರ್ಜೆನ್ಸಿ ಫಂಡ್. ಯಾವಾಗ ಯಾರಿಗೆ ಬೇಕಾದರೂ ಏನು ಬೇಕಾದರೂ ಕೆಲಸದಲ್ಲಿ ತೊಂದರೆ ಬರ್ತಾ ಹೋಗ್ಬೋದು. ಐ ವಿಶ್ ಯಾರಿಗೂ ಬರದಲ್ಲೇ ಇರಲಿ ಅಂತ. ಆದರೆ ಅದಕ್ಕೆ ಪ್ರಿಪೇರ್ ಆಗಿರಬೇಕು. ನಮ್ಮ ಮಾನಸಿಕವಾಗಿ ರೆಡಿ ಆಗಿರುವಂಥ ಸಿಚುವೇಶನ್ ಬಂದಿದೆ. ಇವಾಗ ರೆಡಿಯಾಗಿರಿ. ಏನೋ ಒಂದು ಆ ಥರ ಸಿಚುವೇಶನ್ ಆಯಿತು ಅಂದರೆ ನಾನು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತೀನಿ, ಕೆಲಸ ಚೇಂಜ್ ಮಾಡೋಕ್ಕೆ ಪ್ರಿಪೇರ್ ಆಗ್ತೀನಿ. ಇಲ್ಲ ರೆಡಿ, ಈಗ ನಾಳೆನೂ ನನಗೆ ಆ ನ್ಯೂಸ್ ಬಂತು ಕೆಲಸದಿಂದ ನೀವು ತೆಗಿತಾ ಇದ್ದೀವಿ ಅಂತ ಅಂದ್ರೂ ಕೂಡ ನಾನು ಹೇಗೆ ನಾನು ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಬೇರೆ ಕೆಲಸಕ್ಕೆ ನಾನು ಅಪ್ಲೈ ಮಾಡಿ ತೊಗೊಳೋ ಥರ ನಾನು ನನ್ನ ಅಪ್ಸ್ಕಿಲ್ ಮಾಡ್ಕೊಂಡಿದ್ದೀನ, ಆ ಪ್ರಿಪ್ರೇಷನ್ ನನ್ನಿದ್ದೀನ ಅಂತ. ದಯವಿಟ್ಟು ಮಾರ್ಕೆಟ್ ಮಾತುಕತೆ ಚಾನಲ್ ಆಗಿದೆ ಏನು ಈ ಥರ ಹೇಳ್ತಾ ಇದ್ದೀರಾ ಅಂತ ಅನ್ಸ್ಬೋದು. ಬಟ್ ಸುಮಾರು ಜನ ಗೊತ್ತಿದೆ ಯಾವ ಏಜ್ ಗ್ರೂಪ್ ಅವ್ರು ನೋಡ್ತಾ ಇದ್ದೀರಾ ಅಂತ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಸೊ ಹಾಗಾಗಿ ಓವರಾಲ್ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ ನೋಡಿ, ಒಂದು ಫಾಲ್ ಕಂಟಿನ್ಯೂಷನ್ ಆಗ್ತಾ ಹೋಯಿತು. August 7th ಎಕ್ಸ್ಪೈರಿದು ಒಂದು ಪೊಸಿಷನ್ ಇದೆ, 300 ಟಾರ್ಗೆಟ್ ಇದೆ ಅಂತಲೂ ಹೇಳ್ಬಿಟ್ಟು ಹೋಗಿದ್ದೆ ನಾನು ಮೊನ್ನೆ. ಈ ಎಕ್ಸ್ಪೈರಿಗಿಂತ ಮುಂಚೆ ಅಂದರೆ ಮೊನ್ನೆ ಜುಲೈ ಎಕ್ಸ್ಪೈರಿಗಿಂತ ಮುಂಚೆ ಆ ಪೊಸಿಷನ್ನ ತೊಗೊಂಡಿದ್ದಂಥದ್ದು. ಇವತ್ತು 300 ಟಾರ್ಗೆಟ್ ಕೂಡ ರೀಚ್ ಆಯಿತು. ಆದರೆ ನಾನು ಅರೌಂಡ್ 250 ಟೈಮಲ್ಲಿ ನಾನು ಎಕ್ಸಿಟ್ ಮಾಡ್ಕೊಂಡೆ. ಯಾಕೆಂತಂದರೆ ನಿನ್ನೆ ಇಲ್ಲಿ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತಾ ಹೋಯ್ತಲ್ಲ, ಆವಾಗ ನಾನು ಒಂದು ಸ್ವಲ್ಪ ಪೊಸಿಷನ್ನ ಆ್ಯಡ್ ಕೂಡ ಮಾಡ್ಕೊಂಡಿದ್ದೆ. ಸೊ ನನಗೆ ಹಾಗಾಗಿ 250 ನಾನು ಎಕ್ಸಿಟ್ ಮಾಡಿದೆ. ಬಟ್ ಇವತ್ತು ಯಾವ್ದನ್ನ 24,800 PE ಪೊಸಿಷನ್ ಅದು ಇವತ್ತು 300 ಕೂಡ ಏನು ಟಾರ್ಗೆಟ್ ಅಂದ್ಕೊಂಡಿದ್ದು ಅದನ್ನ ರೀಚ್ ಆಯಿತು. ಸೊ ಇಲ್ಲಿ ಪೊಸಿಷನ್ನ ಇವತ್ತು ಯಾಕೆ ಕ್ಯಾರಿ ಮಾಡಬಾರ್ದು ಅಂತ ಅನಿಸ್ತು ಅಂದರೆ ನೋಡಿ, 15 ಮಿನಿಟ್ಸಲ್ಲಿ ಇಲ್ಲಿ ಒಂದು ಹ್ಯಾಮರ್ ಥರ ಪ್ಯಾಟರ್ನ್ ಮಾಡ್ತಾ ಹೋಯ್ತಲ್ವಾ. ಈ ಹ್ಯಾಮರ್ ಪ್ಯಾಟರ್ನ್ ಮಾಡಿದಾಗ ಸೊ ಇಲ್ಲಿ ರಿಸ್ಕ್ನ ತೊಗೊಳೋಂಥದ್ದು ಒಳ್ಳೆಯದು ಅಂತ ಕಾಣಿಸೋದಿಲ್ಲ. ಯಾಕೆಂತಂದರೆ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಬಂದು ಅಟೆಂಪ್ಟ್ ಆಗ್ತಾ ಇದೆ, ಅಲ್ಲಿಂದ ಮೇಲೆ ಹೋಗಿದೆ, ಮತ್ತೆ ಬಂದಲ್ಲಿಂದ ಅಟೆಂಪ್ಟ್ ಆಗ್ತಾ ಇದೆ. ಈ ಥರ ಇದೆ ಅಂದಾಗ ಕನ್ಫ್ಯೂಷನ್ ಇದೆ. ಇದರಿಂದ ಯಾಕೆ 3 ಗಂಟೆ ತನಕ ಕೊಡಿಸ್ಕೋಬೇಕಾಯ್ತು, 3 ಗಂಟೆ ಕೆಳಗಡೆ ಬಿತ್ತಲ್ಲ ಸರ್ ಅಂತ ನೀವು ಹೇಳ್ಬೋದು. ಮೇಲ್ಗಡೆನೂ ಹೋಗ್ಬೋದಾಗಿತ್ತು, ಅಲ್ಲಿಂದ ರಿವರ್ಸಲ್ಲೂ ಬರ್ಬೋದಾಗಿತ್ತು. ಯಾಕೆಂದರೆ ಹಿಸ್ಟಾರಿಕಲ್ ಲೆವೆಲ್ಲು 24,600 ಇಂಪಾರ್ಟೆಂಟ್ ಅಂತ ಮೊನ್ನೆ ವೀಡಿಯೋಯಿಂದನೂ ಹೇಳ್ತಾ ಬಂದಿದ್ದೀನಿ. 24,600 ನೆಕ್ಸ್ಟ್ ಸಪೋರ್ಟ್ ಇದೆ ಅಂತ. ಹಾಗಾಗಿ ಆ ಸಪೋರ್ಟ್ ಬಂದಿದೆ, ಒಳ್ಳೆ ಪ್ರಾಫಿಟ್ ಬಂದಿದೆ ಅಂದಾಗ ಯಾಕೆ ವೀಕೆಂಡಲ್ಲಿ ಇಟ್ಕೊಂಡು ಅಷ್ಟೆಲ್ಲ ನಾವು ಪೊಸಿಷನ್ ರಿಸ್ಕ್ ಮಾಡ್ಕೊತ ಹೋಗಬೇಕು. ಎಸ್ಪೆಷಲಿ ನೇಕೆಡ್ ಪೊಸಿಷನ್ ಆಗಿರೋದ್ರಿಂದ ನೀವು ಹೆಡ್ಜ್ ಮಾಡಿ ಆ ಥರ ಮಾಡಿ, ಅಥವಾ ಒಂದು ಕೌಂಟರ್ ಸೆಲ್ ಪೊಸಿಷನ್ನು ಅಥವಾ ಪಿ ಬೈ ಪೊಸಿಷನ್, ಪಿ ಸೆಲ್ ಪೊಸಿಷನ್ ಈ ಥರ ಏನಾದ್ರು ಮಾಡ್ಕೊಂಡಿದ್ರೆ ಅಂದರೆ ಓಕೆ, ನೀವು ಕ್ಯಾರಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾಯಿತು. ಸೊ ಬಟ್ ನೇಕೆಡ್ ಪೊಸಿಷನ್ ಆಗಿದ್ದರಿಂದ ನಾನು ಎಕ್ಸಿಟ್ ಮಾಡ್ಕೊಂಡೆ ಅಲ್ಲಿ. ಸೊ ಹಾಗಾದರೆ ನಿಫ್ಟಿಗೆ ಏನು ಅಂತ ನೋಡಿದ್ರೆ, ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ಇವತ್ತು ಬಂದಿರೋದು ಖಂಡಿತವಾಗ್ಲೂ ಇದು ವೀಕ್ ಕ್ಲೋಸಿಂಗ್ಗೆ. ಯಾಕೆಂತಂದರೆ ಇಲ್ಲಿ ಇಷ್ಟು ದೊಡ್ಡ ಕ್ಯಾಂಡಲ್ ಮಾಡಿತ್ತು. ಇವತ್ತು ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಬೆಳಗ್ಗೆ ಏನು ಮಾತಾಡಿದ್ವಿ, ಇವತ್ತೊಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಇಂಟರ್ನಲ್ ಕ್ಯಾಂಡಲ್ ಎಲ್ಲಿ ಹೇಳ್ತಾ ಇದೆ, 24,600 ಹೇಳ್ತಾ ಇದೆ. ಹಾಗಾಗಿ ಇದೇ ಅಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಬಟ್ ಮಾರ್ಕೆಟು ಕೊನೆ ಟೈಮಲ್ಲಿ ಅದಕ್ಕೆ ನಾನು ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಈಗ ನೋಡಿ 100 ಡೇ ಮೂವಿಂಗ್ ಆವರೇಜ್ ಇದು ಕ್ಯಾಂಡಲ್ ಆಯಿತಾ. ಸೊ ಇಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಇದೇನಾಗಿರ್ಬೋದು, ಈಗ ಸೋಮವಾರಕ್ಕೆ ಇಲ್ಲಿಂದ ಗ್ಯಾಪ್ ಅಪ್ ಓಪನಿಂಗ್ ಆಗ್ಬೋದು, ಅಥವಾ ಇಲ್ಲೇ ಒಂದು ಸಪೋರ್ಟ್ ತೊಗೊಂಡು ಇಲ್ಲೇ ಒಂದು ನಿಂತ್ಕೊಂತ ಹೋಗ್ಬೋದು, ಏನು ಚೇಂಜಸ್ ಬೇಕಾದ್ರೂ ಆಗ್ತಾ ಹೋಗ್ಬೋದು. ಯಾಕೆ ಈ ಥರ ಆಗ್ಬೋದು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕಂಟಿನ್ಯೂಸ್ ಆಗಿ ನೀವು ನೋಡ್ತಾ ಬರೋದಾದ್ರೆ ಕಳೆದ 5 ವಾರದಿಂದ ನಿಫ್ಟಿ ಸತತವಾಗಿ ರೆಡ್ ಕ್ಯಾಂಡಲ್ನ ಮಾಡಿದೆ. 5 ವಾರ ರೆಡ್ ಮಾಡಿದ್ರೆ 6ನೇ ವಾರ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ ಅಂತ ನೀವು ಕೇಳ್ತಾ ಇದ್ದೀರ ಅಂದರೆ ಇಲ್ಲ. ನೋಡಿ, ಹಿಂದೆ ಉದಾಹರಣೆಗಳಿದೆ, ಕಂಟಿನ್ಯೂಸ್ ಆಗಿ ಕೆಳಗಡೆ ಬಿದ್ದಿರುವಂಥದ್ದೆಲ್ಲ ಉದಾಹರಣೆಗಳು ಇದೆ. ಆದರೆ ಬೈಯಿಂಗ್ ಪೊಸಿಷನ್ನ ವೀಕೆಂಡಲ್ಲಿ ನೀವು ಇಟ್ಕೊಳೋಂಥದ್ದು ಸರಿ ಕಾಣೋದಿಲ್ಲ. ಜೊತೆಗೆ ಇದು ಬಸ್ ಸ್ಟ್ಯಾಂಡಿನ ಬೇಸಿಗೂ ಕೂಡ ಬರ್ತಾ ಹೋಗುತ್ತೆ. 24,500 ಅನ್ನೋದು ಟಿಪಿಕಲ್ ಬಸ್ ಸ್ಟ್ಯಾಂಡಿನ ಬೇಸು. ಯಾವ ಬಸ್ ಸ್ಟ್ಯಾಂಡು? 1, 2, 3, 4, 5, 6 ವಾರಗಳ ನಿಂತಹ ಬಸ್ ಸ್ಟ್ಯಾಂಡು. ಇನ್ನು ಅಷ್ಟು ಸುಲಭವಾಗಿ ಮಾರ್ಕೆಟ್ ಬಿಟ್ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀರಾ? ನನಗಂತೂ ಅನ್ಸೋದಿಲ್ಲ. ಹಾಗಾಗಿ ನನ್ನ ಅನಾಲಿಸಿಸ್ ಪ್ರಕಾರ 5 ವಾರದಿಂದ ಮಾರ್ಕೆಟ್ ಬೀಳ್ತಾ ಇದೆ. ಒಂದು ಇಂಪಾರ್ಟೆಂಟ್ ಕ್ರೂಷಿಯಲ್ ಲೆವೆಲ್ಗೆ ಬಂದಿದೆ. ಹಿಸ್ಟಾರಿಕಲ್ ಕೂಡ ಎಲ್ಲೇ ಹೇಳಿದ್ರು ನಮಗೆ ಸಪೋರ್ಟ್ ಸಿಗುವಂಥ ಲೆವೆಲ್ಲು. ವೀಕೆಂಡಲ್ಲಿ ನ್ಯೂಸ್ಗಳು ಬರ್ತಾ ಹೋಗುತ್ತೆ. ಯಾಕೆಂತಂದರೆ ಇನ್ನೂ ಕೂಡ ನಾವು ರೆಸಿಪ್ರೋಕಲ್ ಭಾರತನ ಇವಾಗ ವಿರುದ್ಧವಾಗಿ ಟ್ಯಾಕ್ಸ್
ರಿಲ್ಯಾಕ್ಸ್ ಆಗ್ತೀವಿ ಅಂತ ಏನು ಹೋಗೋದಿಲ್ವಂತೆ, ಇನ್ನೂ ಏನೋ ನೆಗೋಸಿಯೇಷನ್ ಮಾಡ್ಬೋದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಇದೆಲ್ಲದ್ರ ಮಧ್ಯದಲ್ಲಿ ಪೊಸಿಷನ್ ಕ್ಯಾರಿ ಮಾಡೋದಷ್ಟು ಒಳ್ಳೇದು ಅಂತ ಕಾಣಿಸ್ತಾ ಇಲ್ಲ. ಎಕ್ಸಿಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಪಾಸಿಟಿವಿಟಿ ಅನ್ನೋಕ್ಕೆ ತಕ್ಕಂಗೆ ಮಧ್ಯದಲ್ಲಿ ಕಮಾಡಿಟಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕ್ರೂಡಲ್ಲೂ ಕೂಡ ಒಂದು ಕರೆಕ್ಷನ್ ಬರ್ತಾ ಇದೆ, ಒಂದು ಸ್ವಲ್ಪ ಕೂಲ್ ಆಫ್ ಆಗ್ತಾ ಇದೆ. ಇದು ಮಾರ್ಕೆಟ್ಗೆ ಸಕಾರಾತ್ಮಕ ಬೆಳವಣಿಗೆ. ವೀಕೆಂಡಲ್ಲಿ ಯಾರಾದರೂ ಪೊಸಿಷನ್ ಕ್ಯಾರಿ ಮಾಡಿದ್ದಾರೆ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ವೀಕೆಂಡಲ್ಲಿ ನಾವು ಏನೇ ನೋಡಿ ಏನೇ ಮಾಡಿದ್ರು ಮಾರ್ಕೆಟ್ ಓಪನ್ ಆದಮೇಲೆ ಗೊತ್ತಾಗೋದು. ಸೊ ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ದಯವಿಟ್ಟು ಹೆಡ್ಜ್ ಮಾಡಿದರೆ ಪೊಸಿಷನ್ ಇಟ್ಕೊಳ್ಳಿ ವೀಕೆಂಡಲ್ಲಿ. ಇಲ್ಲ ಅಂತಂದರೆ ಇಂಥ ಟೈಮಲ್ಲಿ ಟ್ಯಾರಿಫು ನ್ಯೂಸು ಈ ಥರ ನಡೀತಿರೋ ಟೈಮಲ್ಲಿ ನೇಕೆಡ್ ಪೊಸಿಷನ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಹೊಡೆತ ತಿನ್ನಬೇಕಾಗುತ್ತೆ ನಾವು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಸ್ಟ್ರಗಲ್ ಮಾಡಿದೆ, ಅಂತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. 56,000 ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಆದರೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ಟೇಬಲ್ ಆಗಿದೆ, ಸ್ಟ್ರಾಂಗ್ ಆಗಿದೆ. 55,000 ತನಕ ಜಾಗ ಇದೆ ಅಂತ ಹೇಳಿದ್ದೆ, ಆ ಜಾಗ ಇನ್ನೂ ಕೂಡ ಕಾಣಿಸ್ತಾ ಇದೆ. ಈ ಝೋನ್ ನೋಡಿ ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಝೋನ್ ಹತ್ತತ್ರಕ್ಕೆ ಬಂದಿದೆ ಅಲ್ವಾ. ಇದರೊಳಗಡೆ ಬಂದರೆ ಇನ್ನೊಂದು ಶಾರ್ಪ್ ಆಗಿ ಒಂದು 500-600 ಪಾಯಿಂಟ್ಗಳ ಫಾಲ್ ಆಗ್ತಾ ಹೋಗ್ಬೋದು. ಅದು ಒಂದು 100-day ಮೂವಿಂಗ್ ಅವರೇಜ್ ಲೆವೆಲ್ ಕೂಡ ಆಗ್ತಾ ಹೋಗುತ್ತೆ. ನೋಡೋಣ ಅಲ್ಲಿ ಬರುತ್ತಾ ಅಂತ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಸ್ಟೇಬಲ್ ಆಗಿದೆ, ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಅದನ್ನ ನಾವು ಮರೆಯಕ್ಕೆ ಹೋಗಬಾರ್ದು. ಗಿಫ್ಟ್ ನಿಫ್ಟಿ ಅಂತ ನೋಡಿದ್ರೆ ನೋಡಿ ಆಲ್ರೆಡಿ ರಿಕವರಿ ಆಗಿಬಿಟ್ಟಿದೆ. ಗಿಫ್ಟ್ ನಿಫ್ಟಿ ಎಲ್ಲ ಈಗ ನೋಡೋದು ಬೆಸ್ಟ್, ಯಾಕಂದರೆ ಶನಿವಾರ ಭಾನುವಾರ ಚೇಂಜಸ್ ಆಗ್ತಾನೆ ಇರ್ತಾವೆಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈಗ 24,600 ಮೇಲ್ಗಡೆ ಈಗ ಟ್ರೇಡ್ ಆಗ್ತಾ ಇದೆ ಗಿಫ್ಟ್ ನಿಫ್ಟಿ. ಸೊ ಅದೇ ರೀತಿ ನೋಡೋಣ. ಇಂಡಿಯಾ ವಿಕ್ಸ್ ಏನಾಗಿತ್ತು, ಇಂಡಿಯಾ ವಿಕ್ಸಲ್ಲಿ ಇವತ್ತು ರೈಸ್ ಆಗಿರಬೇಕು, 11-12ಕ್ಕಿಂತ ಕೆಳಗಡೆ ಇದೆ. ಇದು ಕೂಡ ತುಂಬ ದೊಡ್ಡ ರೈಸ್ ಅಲ್ಲ. ಅನದರ್ ರೀಸನ್ ನಾವು ಯಾಕೆ ಪೊಸಿಷನ್ನ ಪೊಸಿಷನ್ನ ಕ್ಯಾರಿ ಮಾಡೋ ಥರ ಇಲ್ಲ ಸಿಚುವೇಶನ್ ಅಂದರೆ ನೋಡಿ, ಇವತ್ತು ಬಿದ್ದಿರೋ ಹೊಡೆತಕ್ಕೆ ಈ ಥರ ಎಲ್ಲ ಬರ್ತಿದೆ ಟ್ಯಾರಿಫ್ ಅಂದರೆ ಇಂಡಿಯಾ ವಿಕ್ಸು ಇವಾಗ ಜೋರಾಗಿ ಮತ್ತೆ 13-14 ಕಡೆ ಹೋಗಬೇಕಾಗಿತ್ತು. ಹೋಗ್ತಿದೆಯಾ? ಇಲ್ಲ, ಆರಾಮಾಗಿ 3-4 ದಿನದಿಂದ ಒಳಗಡೆ ಇಂಟರ್ನಲ್ ಕ್ಯಾಂಡಲ್ ಮಾಡ್ಕೊಂಡೇ ಕೂರ್ತಾ ಇದೆ. ಅಂದರೆ ಅಂಥ ಒಂದು ದೊಡ್ಡ ಭಯದ ಫ್ಯಾಕ್ಟರ್ ಇಲ್ಲ. ಮೇ ಬಿ ಆಲ್ರೆಡಿ ಫ್ಯಾಕ್ಟ್ರಿನ ಆಗಿರ್ಬೋದು ಇಂಡಿಯನ್ ಮಾರ್ಕೆಟ್ಗೆ. ಈಗ ಸ್ವಲ್ಪ ರಿಯಾಕ್ಷನ್ಗಳು ಬರ್ತಾ ಇರ್ಬೋದು. ಹಾಗಾಗಿ ನಮಗೆ ಎಲ್ಲಿ ತನಕ ಅಂಥ ಒಂದು ದೊಡ್ಡ ಫ್ಯಾಕ್ಟರ್ ಕಾಣಿಸ್ತಾ ಇಲ್ಲ, ಪೊಸಿಷನ್ ಕ್ಯಾರಿ ಮಾಡೋಂಥದ್ದು ಸರಿ ಬರೋದಿಲ್ಲ. ಹಾಗಂತ ಕೆಳಗಡೆ ಹೋಗಬಾರ್ದ ಇಲ್ಲಿಂದ, ಅದನ್ನು ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಅನಾಲಿಸಿಸ್ ಪ್ರಕಾರ ಇಲ್ಲಿ ಒಂದು ಸಪೋರ್ಟ್ ಇದೆ. ಹಾಗಾಗಿ ಆ ಸಪೋರ್ಟ್ನ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ಬೋದು. ಇಮಿಡಿಯೇಟಾಗಿ ಹೋಗದೇ ಇರ್ಬೋದು, ಒಂದು ರಿವರ್ಸಲ್ ಅಟೆಂಪ್ಟ್ ಕೂಡ ಮಾಡ್ತಾ ಹೋಗ್ಬೋದು. ಯಾಕೆಂದರೆ 5 ವಾರದಿಂದ ಬಿದ್ದಿರೋದ್ರಿಂದ ಇದೇನಾದ್ರೂ ಮತ್ತೆ 24,800 ತನಕ ರಿವರ್ಸಲ್ ಆಗ್ತಾ ಹೋಗುತ್ತೆ. ಆದರೆ ಅದು ಈ ವಾರ ಆಲ್ರೆಡಿ ಆಗಿದೆ ನೋಡಿ. 24,883 ತನಕ ಅಟೆಂಪ್ಟ್ ಮಾಡಿ ಜಸ್ಟ್ ನಿನ್ನೆ ಅಲ್ವಾ, ನಿನ್ನೆ ಎಷ್ಟು ಜೋರಾಗಿ ಆಟಾಡ್ಸಿದ್ರು ನಿಮಗೆ, ನಿನ್ನೆ ಎಕ್ಸ್ಪೈರಿ ದಿನ, ಅಲ್ಲಿಂದ ರಿವರ್ಸಲ್ ಬಂದಿದೆ. ಹಾಗಾಗಿ ಈ ಥರ ಸಿಚುವೇಷನ್ ಇರ್ತಾ ಹೋಗುತ್ತೆ. ಆ ಒಂದು ರಿಸ್ಕಿಗೋಸ್ಕರನೇ ಬೇಡ ಅಂತ ಇರ್ತಾರಂಥದ್ದು. ಇಲ್ಲ ಪ್ಲೇನ್ ಈಗ 24,400-500 ಲೆವೆಲ್ನ ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ಎಲ್ಲಿದೆ ನೋಡಿ, ಟ್ರೆಂಡ್ ಲೈನ್ ರೆಫರೆನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ತನಕ. ಆದರೆ 200-day ಮೂವಿಂಗ್ ಅವರೇಜ್ ಅಂತ ನೋಡೋದಾದ್ರೆ 24,200 ಕಾಣಿಸ್ತಾ ಇದೆ. 24,200 ಸಪೋರ್ಟ್ ಇಲ್ವಾ? ಇದೆ, ಖಂಡಿತವಾಗ್ಲೂ 24,200 ಒಂದು ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಅದು ನೆಕ್ಸ್ಟ್ ಸಪೋರ್ಟ್ ಆಗಿರುತ್ತೆ, ಮೇಜರ್ ಸಪೋರ್ಟ್ ಅಂತ. 24,500-400 ಈ ಝೋನ್ ಏನಾದ್ರು ಬ್ರೀಚ್ ಆಯಿತು ಅಂದರೆ ಇನ್ನೂ ಒಂದು 200 ಪಾಯಿಂಟ್ಗಳ ಫಾಲು ನಿಫ್ಟಿನಲ್ಲಿ ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ ಕ್ರೂಡಿಂದ ಮಾತಾಡಿದೆ. ನ್ಯಾಚುರಲ್ ಗ್ಯಾಸ್ ಕ್ರೂಡಿಂದ ನೋಡಿ ಇವಾಗ ಏನಾಗ್ತಾ ಇರ್ಬೋದು ಅಂತ ನೋಡಿದ್ರೆ ಖಂಡಿತವಾಗ್ಲೂ ಕ್ರೂಡ್ ಪಾಸಿಟಿವ್ ಆಗಿ ಇರಬೇಕು. ನಾವು ಇಲ್ಲಿ ಒಂದು ಜೋರಾಗಿ ರೈಸ್ ಬಂದಿದೆ, ಈಗ ವಾಪಸ್ ಅಟೆಂಡ್ ಬರ್ತಾ ಇದೆ. ಇದು ವಿ ಶೇಪ್ ಬಂದು ಬರೋದು. ಕ್ರೂಡ್ ಸಿಕ್ಕಾಬಿಟ್ಟು ವೊಲಟೈಲ್ ಆಗಿರುತ್ತೆ, ನ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ರಷ್ಯಾದಿಂದ ತರಿಸ್ಕೊಬೇಡಿ ಆ ಥರ ಎಲ್ಲ ಮಾಡಿದ್ರು ಅಂತಂದರೆ ಇವಾಗ ಆಯಿಲ್ ಖಂಡಿತವಾಗ್ಲೂ ಅದರ ಡಿಮ್ಯಾಂಡು ಸಪ್ಲೈ ಚೇಂಜಸ್ ಆಗೇ ಆಗುತ್ತೆ, ಅಲ್ಲಿಂದ ಆಗ್ತಾ ಹೋಗುತ್ತೆ. ಸೊ ಕ್ರೂಡಲ್ಲಿ ನಾನು ಈಗಲೂ ಕೂಡ ಪಾಸಿಟಿವ್ ಆಗಿ ಇದ್ದೀನಿ. ಸೊ ಒಂದು ಏನು ಬಂದಿತ್ತು ಅದಕ್ಕೆ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಾ ಇರ್ಬೋದು. ಸೊ ದಯವಿಟ್ಟು ಈಗಲೂ ನೆಗೆಟಿವ್ ಆಗಕ್ಕೆ ಹೋಗ್ಬಿಡಿ, ಯಾಕೆಂದರೆ ಇಲ್ಲಿ ಬಂದಿರೋ ಕ್ಯಾಂಡಲ್ಗಳೇ ಹೇಳ್ತಾ ಇದೆ ನೆಗೆಟಿವ್ ಆಗೋಕ್ಕೆ ಜಾಗ ಇಲ್ಲ ಕ್ರೂಡಲ್ಲಿ ಅಂತ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು ಒಂದು ವೀಕ್ ಪೊಸಿಷನ್ ಬಂದಿತ್ತು, 260-265 ಕಡೆಗೆ ಬಂದಿತ್ತು. ಇಲ್ಲಿಂದ ಬ್ರೇಕ್ ಆದರೆ ದೊಡ್ಡದಾಗಿ ಬರ್ಬೋದು ಅಂತ ಮಾತಾಡಿದ್ವಿ. ಆದರೆ ಆ ಲೆವೆಲಲ್ಲಿ ಈಗ ಸಪೋರ್ಟ್ ತೊಗೊಳೋ ಥರದ್ದು ಕಾಣಿಸ್ತಾ ಇದೆ. ಈ ಲೆವೆಲನ್ನು ಬಿಟ್ಕೊಡ್ತು ಅಂತಂದರೆ ಒಂದು ಶಾರ್ಪ್ ಫಾಲ್ ಆಗಿರುತ್ತೆ 240 ತನಕ. ಇಲ್ಲ ಅಂತಂದರೆ ಇಲ್ಲಿ ವಾಪಸ್ಸು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಹೋಗ್ಬೋದು. ನೋಡೋಣಂತೆ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಥರನೂ ಆಗೋ ಥರ ಕಾಣಿಸ್ತಾ ಇದೆ. ಇದೊಂದು ನೆಕ್ಲೈನ್ ಥರ ಆ್ಯಕ್ಟ್ ಆಗ್ತಾ ಇದೆ. ಇಲ್ಲಿ ಬ್ರೇಕ್ ಆಗುತ್ತಾ ಏನು ಕತೆ ಅನ್ನೋದನ್ನು ನೋಡ್ತಾ ಬರೋಣಂತೆ. ಅದೇ ರೀತಿಯಾಗಿ ಗೋಲ್ಡು ಈಗ ಆಲ್ ಟೈಮ್ ಹೈ ಕಡೆಗೆ ಹೋಗ್ತಾ ಇದೆ ಗೋಲ್ಡು. ಸೊ ಗೋಲ್ಡಲ್ಲಿ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಇದೆ ಬಾಕಿ ಅಂತ ಎಲ್ಲಿ ಮಾತಾಡಿದ್ವಿ, ಯಾವ ಚಾರ್ಟ್ ನೋಡ್ಬಿಟ್ಟು ಮಾತಾಡಿದ್ವಿ. ಗೋಲ್ಡ್ US ಪರ್ ಔನ್ಸ್ ಅಂದರೆ ಒಂದು 28 ಗ್ರಾಮ ಏನೋ ಬರುತ್ತೆ. ಇಲ್ಲಿ ಥರ ತೋರಿಸ್ಬಿಟ್ಟು ಹೋಗಿದ್ದೆ ನೋಡಿ ಅವತ್ತು, ಯಾವುದೋ ಪ್ರೆಷರಲ್ಲಿ ಬರ್ತಿರೋದು ಇಲ್ಲ ಇದೆ ಹಂಗೆ. ಸೊ ಈ ಜಾಗ ಅಂತ ಮಾತಾಡ್ಕೊಂಡು ಬಂದಿದ್ವಿ. ಆದರೆ ಆ ಜಾಗನ ಅಷ್ಟು ಸುಲಭಕ್ಕೆ ನಾವು ಅಂದ್ಕೊಂಡಾಗಲೇ ಅದು ಬ್ರೇಕ್ಔಟ್ ಮಾಡಲಿಲ್ಲ. ಇಲ್ಲೇನಾಯಿತು, ಈ ಝೋನಲ್ಲಿ ಒಂದು ನಿಮಿಷ ಎಲ್ಲ ತೆಗೆದುಬಿಡ್ತೀನಿ ಇನ್ನು. ಸೊ ಈ ಝೋನಲ್ಲಿ ಒಂದು ಪಾಸಿಟಿವಿಟಿ ಬಂದಿದೆ, ಇಲ್ಲಿಂದ ಮೇಲ್ಗಡೆ ಹೋಗಿರುವಂಥದ್ದು. ಇದನ್ನ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿತೀವಿ, ಇದೆಲ್ಲ ಮಾತಾಡಿದ್ವಿ. ಬಂದಿದ್ರೆ ಈ ಝೋನಲ್ಲಿ ಇಲ್ಲಿಂದ ಬ್ರೇಕ್ಔಟ್ ಆಗಬೇಕಾಯ್ತು. ಆದರೆ ಇಲ್ಲಿ ಮತ್ತೆ ಗೂಗ್ಲಿ ಹಾಕ್ತು ಮಾರ್ಕೆಟಿನ ಕ್ಲೀನಾಗಿ ಟ್ರೆಂಡ್ ಲೈನ್ ಅಂತ ರೆಫರೆನ್ಸಲ್ಲಿ ತೊಗೋಬೋದು. ಇದನ್ನ ಒಟ್ಟಿನಲ್ಲಿ ಒಂದು 2-3 ಪಾಯಿಂಟ್ಗಳು ಟಚ್ ಆಗಿರಬೇಕು. ಈ ಲೆವೆಲೆಲ್ಲ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಈಗ ಇಲ್ಲಿ ಬಂದರೆ ಅಷ್ಟೊಂದು ಒಳ್ಳೆ ಟ್ರೆಂಡ್ ಲೈನ್ ಅಂತ ಅನ್ಸ್ಕೊಳಲಿಲ್ಲ ಅದು. ಆದರೆ ಈಗ ಶಾರ್ಪಾಗಿ ಕಮ್ ಬ್ಯಾಕ್ ಮಾಡೋ ಥರ ಕಾಣಿಸ್ತಾ ಇದೆ. ಅಪ್ಪಿತಪ್ಪಿ ಈ ಲೆವೆಲ್ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ ಗೋಲ್ಡು ಕೈಗೆ ಸಿಗ್ದಂಗೆ ಹೋಗುತ್ತೆ. ಮಾರ್ಕೆಟ್ ಕೂಡ ಈ ನೆಗೆಟಿವ್ ಕಟೇಷನ್ ಆಗ್ತಿದ್ದಾಗ ಗೋಲ್ಡ್ ಯಾಕೆ ಇಷ್ಟು ರೈಸ್ ಆಗ್ತಾ ಇದೆ ಅನ್ನೋದು ಇವಾಗ ಯೋಚನೆ ಮಾಡಬೇಕಾಗಿರೋ ವಿಚಾರನೇ. ಅದೇ ರೀತಿಯಾಗಿ ಸಿಲ್ವರಲ್ಲೂ ಕೂಡ ಒಂದು ಸಪೋರ್ಟ್ ತೊಗೊಳೋ ಥರ ಕಾಣಿಸ್ತಾ ಇದೆ. ಕಾಪರು ಆ್ಯಸ್ ಎಕ್ಸ್ಪೆಕ್ಟೆಡ್ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ, ಅದೇ ರೀತಿ ಮಾಡೋ ಥರ ಕಾಣಿಸ್ತಾ ಇದೆ. USD ಏನಾದ್ರು ಎಷ್ಟೋ 3 ವರ್ಷದಲ್ಲ ಏನೋ ಒಂದು ದೊಡ್ಡ ರೈಸ್ ಆಗಿತ್ತಂತೆ ಅದು, ಭಾರತದ ಕುಸಿತ. ಅದು ನೀವು ನೋಡ್ತಾ ಬರೋದಾದ್ರೆ ಡೈಲಿ ಕ್ಯಾಂಡಲಲ್ಲಿ ಇಷ್ಟು ದೊಡ್ಡ ಲೆವೆಲ್ಲು ಯಾವಾಗ ನೋಡಿ ಆಲ್ಮೋಸ್ಟು 2025 ಫೆಬ್ರವರಿ ಅದಾದಮೇಲೆ ಈ ಲೆವೆಲಿಗೆ ಬಂದಿರುವಂಥದ್ದು. ಬಟ್ ಸಿಂಗಲ್ ಡೇ ರೈಸ್ ಅಂತ ನೋಡ್ತಾ ಬರೋದಾದ್ರೆ ಅಷ್ಟು ದೊಡ್ಡ ಕ್ಯಾಂಡ್ಲು ಯಾವಾಗಲೂ ಹಿಂದೆ ಬಂದಿರುವಂಥದ್ದು ಇಷ್ಟು ದೊಡ್ಡದು. ಅಂದರೆ ಒಂದು ದಿನದಲ್ಲೇ ಎಷ್ಟೊತ್ತು
0.65% ಅಂತ ಹೇಳ್ತಾ ಇದೆ. ಬಟ್ ಒಂದು ದಿನದಲ್ಲಿ 0.65% ಮೋಸ್ಟ್ಲಿ ಇದರಲ್ಲಿ ಅಷ್ಟೇ ಅಲ್ವಾ, ಚಿಕ್ಕದಲ್ವಾ ಇದು, ಒಂದು 100 ರೂಪಾಯಿಗಿಂತ ಕೆಳಗಡೆ ಇದೆಯಲ್ಲ. ಸೊ 0.65% ಒನ್ ಡೇನಲ್ಲಿ ರೈಸ್ ಆಗಿರುವಂಥದ್ದು ಯಾವಾಗಲೂ ತುಂಬ ಹಿಂದೆ ಆಗಿರುವಂಥದ್ದು. ಸೊ ಅಷ್ಟು ಹಿಂದೆ ತುಂಬ ಎಷ್ಟೋ ವರ್ಷದ ಹಿಂದೆ ಅಂತ ನಾನು ಕೇಳ್ಪಟ್ಟೆ ಅದು. ಸೊ ಒಂದು 30 ತಿಂಗಳ ಹಿಂದೆನೋ 3 ವರ್ಷದ ಹಿಂದೆನೋ ಅಂತನೇನೋ. ಸೊ ಹಾಗಾಗಿ ಅಲ್ಲಿಂದ ಇವಾಗ ಮತ್ತೆ ವಾಪಸ್ ರಿಜೆಕ್ಷನ್ ಬರ್ತಾ ಇದೆ. ಬಟ್ ಸ್ಟಿಲ್ ಬ್ಯಾಂಕ್ ನಿಫ್ಟಿಗೆ ಇದು ತೊಡಕೆ. ಇದು ಐ ಟಿ ಸೆಕ್ಟರ್ಗಳಿಗೆ ಒಳ್ಳೆಯದು, ಆದರೆ ಐ ಟಿ ಸೆಕ್ಟರೇ ವೀಕ್ ಆಗಿರೋದ್ರಿಂದ ಇದು ಕೂಡ ವೀಕ್ ಆಗಿದೆ. ಸೊ ಇದನ್ನು ಬಿಟ್ಟು ಬೇರೆ ಅಂತ ನೋಡೋದಾದರೆ HULದು ಎಸ್ಟಿಮೇಷನ್ಗಿಂತ ಜಾಸ್ತಿ ಬಂದಿದೆ. Q1 ಅರ್ನಿಂಗ್ ಅಂತ ಬಂದಿತ್ತು. FMCG ಸೆಕ್ಟರ್ಗಳು ಇವಾಗ ಚೇಂಜಸ್ ಆಗ್ತಾ ಇರೋವಂಥದ್ದು. ಇದು ಒಳ್ಳೆ ಪ್ಯಾಟರ್ನಲ್ಲಿ ಕೂರ್ಕೊತಾ ಇಲ್ಲ, ಆದರೆ ಇಮಿಡಿಯೇಟ್ ನೆಕ್ಸ್ಟ್ ವೀಕಿಗೆ ನಾನು ನೆಗೆಟಿವ್ ಕೂಡ ಇಲ್ಲ, ಮತ್ತು ಅದನ್ನು ಹೇಳ್ತಾ ಇದ್ದೀನಿ. ಸನ್ ಫಾರ್ಮಾದಲ್ಲಿ 20% ಪ್ರಾಫಿಟ್ ಡೌನ್ ಆಗಿದೆ ಅಂತ ಬಂದಿತ್ತು. ಅದಾನಿ ಎಂಟರ್ಪ್ರೈಸಸಲ್ಲಿ Q1ನಲ್ಲಿ 50% ಪ್ರಾಫಿಟ್ ಬಿದ್ದೋಗಿದೆ ಅಂತ ಬಂದಿತ್ತು. ಅದೇ ರೀತಿಗೆ ಮಾರ್ಜಿನಲ್ಲಿ ಸಣ್ಣದಾಗಿ ಚೇಂಜಸ್ ಆಗಿದೆ ಅಂತ ಬಂದಿದೆ ಮಾರುತಿನಲ್ಲಿ ಸೇಲ್ಸಲ್ಲಿ, ಆದರೆ ಸೇಲ್ಸಲ್ಲಿ ಕಮ್ಮಿನೇ ಆಗಿದೆ, ಮಾರ್ಜಿನಲ್ಲಿ ಅವರು ರೆಕಗ್ನೈಸ್ ಮಾಡಿದ್ದಾರೆ. ಜೊತೆಗೆ ಕಾಗ್ನಿಸೆಂಟು ಬೇರೆ ಕಡೆದು ಐ ಟಿ ಕಂಪನಿ ಇಂಡಿಯಾದಲ್ಲಿ ಲಿಸ್ಟ್ ಆಗಿಲ್ಲ, ಅಲ್ಲಿ 14% ಪ್ರಾಫಿಟ್ ಆಗಿದೆ ನೋಡಿ, ಅವರು ಪ್ರಾಫಿಟ್ ಮಾಡಿದ್ದಾರೆ. ಕೆಲವೊಂದು ಕಂಪ್ನಿಗಳು ಪ್ರಾಫಿಟ್ ಮಾಡಿದೆ ಐ ಟಿ ಸೆಕ್ಟರ್ಲು, ಇಲ್ಲ ಅಂತಲ್ಲ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಚೇಂಜಸ್ ಅಂತ ಬಂದಿದೆ. ಅಂದರೆ ಈಗ ICICI ಬ್ಯಾಂಕಲ್ಲಿ ಚೇಂಜಸ್ ಅಂತ ಬಂದಿದೆ. ಏನಂತ, ಪರ್ ಟ್ರಾನ್ಸಾಕ್ಷನ್ಗೆ ಈ UPI ಸರ್ವಿಸಸ್ ಟ್ರಾನ್ಸಾಕ್ಷನ್ಗಳಿಗೆ ಏನೋ ಫೀನ ಹಾಕ್ತಾ ಇದ್ರಂತೆ, ಅದನ್ನ ಚೇಂಜಸ್ ಮಾಡ್ತೀವಿ ಅಂತಂದರೆ ಅದ್ರ ಬಗ್ಗೆ ನಾನು ಎಕ್ಸಾಕ್ಟ್ ಡೇಟಾ ತೊಗೊಂಡು ನಾನು ಸೋಮವಾರ ಅದ್ರ ಬಗ್ಗೆ ಕ್ಲಾರಿಫೈ ಕೊಡ್ತೀನಿ ಏನು ಕತೆ ಅಂತ. ಜೊತೆಗೆ NSDL IPO ಇವತ್ತು ಲಾಸ್ಟ್ ಡೇಟ್ ಆಗಿತ್ತು. 46 ಟೈಮ್ಸ್ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ ಬಂದಿದೆ NSDL ನೋಡಿ. ನಾಳೆ ನಾಡಿದ್ದಿಗೆ ನಾನು ಲಭ್ಯ ಇರೋದಿಲ್ಲ ಊರಲ್ಲಿ, ಬಟ್ ಸಾಧ್ಯ ಆದರೆ NSDL ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ NSDL IPO ಆಲ್ರೆಡಿ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಇವತ್ತು ಕೊನೆ ದಿನ ಆಗೋಗಿದೆ. ಸೊ ಅದನ್ನ IPO ಪುಷ್ ಮಾಡೋಕ್ಕೂ ಹೇಳೋಕ್ಕಾಗೋದಿಲ್ಲ. ಆದರೆ 46 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ಅಂದರೆ ನಿಮಗೆ ಚಾನ್ಸಸ್ ಆಫ್ ಅಲೋಕೇಶನೇ ಕಮ್ಮಿ ಇರುತ್ತೆ. ನೋಡೋಣ ಯಾರಿಗೆ ಸಿಗುತ್ತೆ, ಏನು ಲಕ್ಕು ಅಂತ. ಸಾಧ್ಯ ಆದರೆ ನಾನು ನಾಳೆ ನಾಡಿದ್ರಲ್ಲಿ NSDL IPO ಬಗ್ಗೆ ಒಂದು ವೀಡಿಯೋ ಮಾಡ್ಕೊಡ್ತೀನಿ. ಸೊ ಏನಕ್ಕೆ ಅಂದರೆ ಕಂಪ್ಲೀಟ್ಲಿ ಆಫರ್ ಫಾರ್ ಸೇಲ್ ಇದ್ದಿದ್ದು, ಅಂದರೆ ಆಲ್ರೆಡಿ ಯಾರು ಹೋಲ್ಡಿಂಗ್ ಇದ್ರೋ ಅವರು ಆಚೆ ಹಾಕ್ತಾ ಇದ್ದಾರೆ ಹೊರತು ಕಂಪನಿಗೆ ಇದರಿಂದ ₹1 ಲಾಭ ಅಂದರೆ ಕಂಪನಿಗೆ ಅಂತ ಅವರು ಫಂಡನ್ನು ಎತ್ತುತ್ತಾ ಇಲ್ಲ. NSDL ವೆರಿ ಗುಡ್ ಕಂಪನಿ, CSDLಗಿಂತನೂ ಸ್ಟ್ರಾಂಗ್ ಆಗಿರುವಂಥ ಕಂಪನಿ, ಜಾಸ್ತಿ FIIಗಳು ಹೂಡಿಕೆ ಮಾಡಿರುವಂಥ ಕಂಪನಿ. ಅಂದರೆ ನಾವು ಡಿಮ್ಯಾಟ್ ಖಾತೆಯಲ್ಲಿ ಒಂದು ಶೇರ್ನ ಖರೀದಿ ಮಾಡಿದ್ರೆ ಅದು ಹೋಗಿ ಕೂತ್ಕೊಳತ್ತಲ್ಲ, ಅದು ಡೆಪಾಸಿಟರಿ ಅಂತ ಕರಿತೀವಿ ಅದನ್ನ. ಆ ಡೆಪಾಸಿಟರಿ ಇರೋದೇ 2 ಇಂಡಿಯಾದಲ್ಲಿ, ಒಂದು NSDL, CSDL. ಫಸ್ಟ್ ಶುರುವಾಗಿದ್ದು NSDL. ಹಾಗಾಗಿ FIIಗಳು ಯಾರ್ಯಾರು ಇಂಡಿಯಾಗೆ 1994-95 ಎಂಟ್ರಿ ಕೊಟ್ಟರಲ್ಲ ನಿಫ್ಟಿ ಇದಕ್ಕೆಲ್ಲ, ಅವ್ರದ್ದೆಲ್ಲ ಎಲ್ಲಿದೆ ಮೇಜರ್ ಸ್ಟಾಕ್ ಹೋಲ್ಡಿಂಗ್ ಅಲ್ಲೇ ಇದೆ. ಆದರೆ ನಂಬರ್ ಆಫ್ ಪೀಪಲ್ ಈಗ ಡಿಮ್ಯಾಟ್ ಅಕೌಂಟು ಈ ಥರ ಎಲ್ಲ ಝೀರೋ ಬ್ರೋಕರೇಜು ಇದೆಲ್ಲ ಬಂತಲ್ಲ, ಅದಾದಮೇಲೆ ಅವರೆಲ್ಲ CSDL ಜೊತೆ ಟೈಅಪ್ ಆದರು. ಸೊ ನಂಬರ್ ಆಫ್ ಯೂಸರ್ಸ್ ಅಂದರೆ ನಿಮ್ಮಂಥವ್ರು ನಮ್ಮದೆಲ್ಲ ಸಾಮಾನ್ಯ ಜೆರೋದವರೆಲ್ಲ ನೋಡಿ CSDL ಜೊತೆ ಟೈಅಪ್ ಇದೆ. ಸೊ CSDL ಎಲ್ಲ ಇರುತ್ತೆ. ಆದರೆ ದೊಡ್ಡ ಮಟ್ಟ ಅಂದರೆ AUM ಅಂತ ಏನಿದೆ, ಅವ್ರು ಟೋಟಲ್ ಮ್ಯಾನೇಜ್ ಮಾಡ್ತಿರೋದು ದುಡ್ಡು, ಶೇರ್ಸು, ನಂಬರ್ ಆಫ್ ಶೇರ್ಸು, ಅದು NSDL ಹತ್ರನೇ ಜಾಸ್ತಿ ಇರೋದು. ಬಿಕಾಸ್ ಆಫ್ FIIs, ಮೆಜಾರಿಟಿ ಆಫ್ FIIs NSDL ಜೊತೆನೇ ಇರುವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ನೋಡಿ, ಮಾರ್ಕೆಟ್ ಇರೋ ತನಕ ಈ ಕಂಪ್ನಿಗಳು ಲಾಭ ಮಾಡ್ತಾ ಇರುತ್ತೆ. ಅಂದರೆ ಮಾರ್ಕೆಟ್ ಪಾರ್ಟಿಸಿಪೇಟರಿ ಕಂಪ್ನೀಸ್ ಅಂತ ಕರಿತೀವಿ ಇದನ್ನ. ಅಂದರೆ ಅದು ನಮ್ಮ NSDL ಆಗಿರ್ಬೋದು, CSDL ಆಗಿರ್ಬೋದು, CAMS ಆಗಿರ್ಬೋದು, ಮ್ಯೂಚುವಲ್ ಫಂಡ್ ರಿಲೇಟೆಡು, BSE NSE ಎಕ್ಸ್ಚೇಂಜ್ಗಳಾಗಿರ್ಬೋದು, ಈ ಥರ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ಮಾತಾಡೋಣ ಒಂದಿನ. ಸೊ ಹಾಗಾಗಿ ಲಾಂಗ್ ಟರ್ಮಲ್ಲಿ ಅದು ಒಳ್ಳೆ ಸ್ಟಾಕೇ ಆಗಿರುತ್ತೆ. ಆದರೆ ಯಾವ ಪ್ರೈಸ್ ಬ್ರ್ಯಾಂಡಿಗೆ ಕೊಡ್ತಾ ಇದ್ದಾರೆ, ಈಗ ಆಚೆ ಹೋಗ್ತಾ ಇಲ್ಲ, ಬಂತ ಲಿಸ್ಟ್ ಆದ ತಕ್ಷಣ ಆಚೆ ಹೋಗ್ತಾರೆ ಅಂದರೆ ಸ್ಟಾಕಲ್ಲಿ ಫಾಲ್ ಬರ್ಬೋದಾ, ಏನು ಇದೆಲ್ಲ ನೋಡ್ತಾ ಹೋಗೋಣಂತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಮು ಇದೆಲ್ಲ ಆದರೆ ಸಾಧ್ಯ ಆದರೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಎಮರ್ಜೆನ್ಸಿ ಫಂಡ್ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವರ್ಷ ಗಮನ ಕೊಡಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದಕ್ಕೆ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಯಾರಾದರೂ ಇನ್ನೂ ಮಾಡಿಸಿಲ್ಲ ಅಂದರೆ ದಯಮಾಡಿ ಟರ್ಮ್ ಇನ್ಶೂರೆನ್ಸ್ನ ಡಿಲೇ ಮಾಡ್ದಲೇ ಮಾಡಿಸಿ. ಫಾರ್ಮ್ ಪ್ರತಿ ವೀಡಿಯೋದ ಕೆಳಗಡೆ ಕೊಡ್ತಾ ಇರುತ್ತೆ. ಪ್ರತಿ ಸ್ಯಾಲರಿಡ್ ಎಂಪ್ಲಾಯ್ಸ್ ಆಗಿದ್ದರೆ ಫಸ್ಟ್ ಇಯರ್ ನಿಮಗೆ ಡಿಸ್ಕೌಂಟ್ ಕೂಡ ನಡೀತಾ ಇದೆ. ಬಜಾಜ್ ಸಿಬ್ಬಂದಿ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ದಯವಿಟ್ಟು ಆ ಟರ್ಮ್ ಇನ್ಶೂರೆನ್ಸ್ ಬೆಲೆಗಳು ಜಾಸ್ತಿ ಆಗೋಕ್ಕಿಂತ ಮುಂಚೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತಗೊಂಡು ಒಂದು ಪೀಸ್ ಆಫ್ ಮೈಂಡಲ್ಲಿ ಇರಿ ಅಂತ ಕೇಳ್ಕೊತೀನಿ. ಮತ್ತೊಂದು ವೀಡಿಯೋ ನನಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.